ಸಂಗಮದಲ್ಲಿ ಕುಂಭ ಸ್ನಾನ ಮಾಡಿದ್ರೆ ಪುಣ್ಯ ಸಿಗತ್ತಾ? ಕಲುಷಿತ ನೀರಿನಲ್ಲಿ ಸ್ನಾನ ಮಾಡಿದ್ರೆ ಪುಣ್ಯದ ಬದಲು ಚರ್ಮ ರೋಗ ಗ್ಯಾರಂಟಿ. ಮೈಸೂರು ಜಿಲ್ಲೆ ನಂಜನಗೂಡಿನಲ್ಲಿ ಕಲುಷಿತಗೊಳ್ತಾ ಇದೆ ಕಪಿಲಾ ನದಿ. ನಂಜುಂಡೇಶ್ವರ ದೇಗುಲದ ಬಳಿ ನದಿಗೆ ಸೇರ್ತಾ ಇರುವ ತ್ಯಾಜ್ಯ ಚರಂಡಿಯ ನೀರು. ಇದೇ ಕಪಿಲಾ ನದಿಯಲ್ಲಿ ನಡೆಯಲಿದೆ ಅದ್ದೂರಿ ಕುಂಭಮೇಳ. ಟಿ ನರಸೀಪುರದಲ್ಲಿ ಇದೇ ತಿಂಗಳ 11, 12, 13ರಂದು ಅದ್ದೂರಿ ಕುಂಭಮೇಳ ಹಮ್ಮಿಕೊಳ್ಳಲಾಗಿದೆ. ಆದರೆ ಕಪಿಲಾ ನದಿಯಲ್ಲಿ ಪುಣ್ಯ ಸ್ನಾನ ಮಾಡುವ ಭಕ್ತರಿಗೆ ಅನಾರೋಗ್ಯದ ಭೀತಿ ಕಾಡ್ತಾ ಇದೆ. ಸ್ನಾನ ಘಟ್ಟದ 16 ಕಾಲು ಮಂಟಪದ ಬಳಿ ತ್ಯಾಜ್ಯದೊಂದಿಗೆ ಹರಿತಾ ಇದೆ ನದಿ. ಈ ಬಗ್ಗೆ ಎಷ್ಟೇ ಮನವಿ ಮಾಡಿದ್ರೂ ಕೂಡ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ. ನಗರಸಭೆ ಅಧಿಕಾರಿಗಳು, ತಾಲೂಕು ಆಡಳಿತ, ಜನಪ್ರತಿನಿಧಿಗಳ ವಿರುದ್ಧ ಜನರು ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಕುಂಭಮೇಳದಲ್ಲಿ ಭಾಗಿಯಾಗಬೇಕು ಅನ್ನೋದು ಅದೆಷ್ಟೋ ಭಕ್ತಾದಿಗಳ ಕನಸು, ಆಸೆ. ಆದರೆ ಎಲ್ಲರಿಗೂ ಅಲ್ಲಿ ಹೋಗೋಕೆ ಸಾಧ್ಯ ಇಲ್ಲ. ಇಲ್ಲೇ ನಡೀತಾ ಇದೆ ಕುಂಭಮೇಳ, ಅದು ಕೂಡ ನಮ್ಮ ಟಿ ನರಸೀಪುರದಲ್ಲಿ ಅಂತಾನೆ ನಾವ್ಯಾಕೆ ಭಾಗ್ಯ ಆಗಬಾರ್ದು ಅನ್ನೋದೊಂದು ಪ್ರಶ್ನೆ. ಆದರೆ ಕುಂಭಮೇಳದಲ್ಲಿ ಭಾಗಿಯಾಗೋದು ಯಾವ ಕಾರಣಕ್ಕೆ? ಪುಣ್ಯ ಸ್ನಾನವನ್ನು ಮಾಡಬೇಕು, ಇದರಿಂದ ನಾವು ಪಾವನರಾಗ್ತೀವಿ ಅಂತ. ಪುಣ್ಯ ಸ್ನಾನ ಮಾಡೋ ನೀರು ಹೆಂಗಿದೆ ಅದನ್ನ ನೀವು ದೃಶ್ಯದಲ್ಲಿ ನೋಡಿ. ಚರಂಡಿ ನೀರು ಸೇರ್ತಾ ಇದೆ, ತ್ಯಾಜ್ಯದ ನೀರು ಸೇರ್ತಾ ಇದೆ, ಕಸದ ರಾಶಿ ಅಲ್ಲೇ ಇದೆ. ಇಲ್ಲಿ ಏನಾದರೂ ಸ್ನಾನ ಮಾಡ್ತು ಅಂತ ಅಂದರೆ ಪುಣ್ಯ ಪ್ರಾಪ್ತಿ ಆಗುತ್ತೋ ಪಾಪ ತೊಳೆಯುತ್ತೋ ಗೊತ್ತಿಲ್ಲ. ಆದರೆ ಖಂಡಿತ ಚರ್ಮ ರೋಗ ಅಂತೂ ಕಟ್ಟಿಟ್ಟ ಬುತ್ತಿ. ನೋಡಿ, ಇಲ್ಲಿ ಯಾರಾದರೂ ಪುಣ್ಯ ಸ್ನಾನ ಮಾಡೋದಕ್ಕೆ ಸಾಧ್ಯನ ಹೇಳಿ? ಅದಲ್ಲದೆ 1000 ಬಾರಿ ಮನವಿಯನ್ನು ಮಾಡಿದಾರಂತೆ, ಇದನ್ನು ಕ್ಲೀನ್ ಮಾಡಿ ಅಂತ. ಆದರೂ ಅಧಿಕಾರಿಗಳು ಮಾತ್ರ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಇಲ್ಲಿ ಹೋಗಿ ಪುಣ್ಯ ಸ್ನಾನ ಮಾಡಿದ್ರೆ ಏನಾಗಬಹುದು ಅನ್ನೋದು ಪ್ರಶ್ನೆ. ಇಷ್ಟು ಗಬ್ಬು ಗಲೀಜಾಗಿರೋ ನೀರಲ್ಲಿ ಪುಣ್ಯ ಸ್ನಾನ ಅಂತ ಮಾಡೋದಾದ್ರೂ ಹೆಂಗೆ ಅನ್ನೋದು ಪ್ರಶ್ನೆ. ಚರಂಡಿ ನೀರು ಅಲ್ಲೇ ಹರಿತಾ ಇದೆ, ತ್ಯಾಜ್ಯದ ನೀರು ಅಲ್ಲೇ ಹರಿತಾ ಇದೆ. ದಯಮಾಡಿ ಇದನ್ನು ಸ್ವಚ್ಛಗೊಳಿಸಿ ಕ್ಲೀನ್ ಮಾಡಿ ಅಂತ ಕೇಳಿದ್ರೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಆಗಿದೆ, ವಾಸ್ತವ ಚಿತ್ರಣ ಹೇಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಪುನೀತ್ ಒಂದು ವಾಕ್ಥ್ರೂ ನಡೆಸಿದ್ದಾರೆ. ನೋಡೋಣ ಬನ್ನಿ. ಪ್ರಯಾಗ್ರಾಜ್ನಲ್ಲಿ ಅದ್ದೂರಿಯಾಗಿ ಕುಂಭಮೇಳ ಜರುಗ್ತಾ ಇದೆ. ಹಿಂದೂ ಪಾಲಕರು, ಹಿಂದೂ ಭಕ್ತರು, ದೇವರನ್ನು ನಂಬತಕ್ಕಂಥ ಬಹಳಷ್ಟು ಭಕ್ತಾದಿಗಳು ಈಗಾಗಲೇ ಕುಂಭಮೇಳಕ್ಕೆ ತೆರಳಿ ಅಲ್ಲಿ ಪುಣ್ಯ ಸ್ನಾನವನ್ನು ಮಾಡ್ತಾ ಇದ್ದಾರೆ. ಇತ್ತ ಕರ್ನಾಟಕದ ದಕ್ಷಿಣ ಕಾಶಿ ಅಂತಲೇ ಕರೆಯಲಾಗುವಂತಹ ಟಿ ನರಸೀಪುರ ಅಂದರೆ ತಿರುಮಕೂಡಲು ನರಸೀಪುರ ಏನಿದೆ, ಈ ಒಂದು ನರಸೀಪುರದಲ್ಲೂ ಕೂಡ ತ್ರಿವೇಣಿ ಸಂಗಮ ಇರತಕ್ಕಂಥ 3 ನದಿಗಳು ಸೇರುವಂತಹ ಸ್ಥಳದಲ್ಲಿ ಇದೇ ತಿಂಗಳ 11, 12, 13ನೇ ತಾರೀಕು ಕುಂಭಮೇಳವನ್ನು ಆಯೋಜನೆ ಮಾಡಲಾಗ್ತಾ ಇದೆ. ಈ 3 ನದಿಗಳು ಸೇರುವಂತಹ ಸ್ಥಳದಲ್ಲಿ ಸ್ನಾನವನ್ನು ಮಾಡಿದರೆ, ಒಂದು ಪುಣ್ಯ ಸ್ನಾನವನ್ನು ಮಾಡಿದರೆ ತಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗ್ತವೆ, ಜೊತೆಗೆ ಪಾಪಗಳೆಲ್ಲವೂ ಕೂಡ ಕಳೆದು ಹೋಗ್ತವೆ ಅನ್ನೋ ಒಂದು ನಂಬಿಕೆ ಇದೆ. ಹೀಗಾಗಿ ಅದ್ದೂರಿಯಾಗಿ ಟಿ ನರಸೀಪುರದಲ್ಲಿ ಕುಂಭಮೇಳವನ್ನು ಆಚರಣೆ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಆದರೆ ಕುಂಭಮೇಳಕ್ಕೆ ಸೇರುವಂತ ಅಂದ್ರೆ ಕುಂಭಮೇಳಕ್ಕೆ ಏನು ತ್ರಿವೇಣಿ ಸಂಗಮದಲ್ಲಿ ಸೇರ್ಪಡೆಯಾಗುವಂತಹ 3 ನದಿಗಳನ್ನು ನಾವು ಗಮನಿಸಿದಂತಹ ಸಂದರ್ಭದಲ್ಲಿ ಒಂದು ಕಾವೇರಿ ನದಿ ಆಗುತ್ತೆ, ಮತ್ತೊಂದು ಸ್ಫಟಿಕ ಸರೋವರ ನದಿ ಆಗುತ್ತೆ, ಇನ್ನ ಪ್ರಮುಖವಾಗಿ ನಂಜನಗೂಡು ಅಂದ್ರೆ ಕಬಿನಿ ಜಲಾಶಯದ ಮೂಲಕ ಹರಿದು ಬರುವಂತಹ ಕಪಿಲಾ ನದಿ ಪ್ರಮುಖವಾದಂತಹ ಒಂದು ನದಿ ಆಗುತ್ತೆ. ಆದರೆ ಈ ಒಂದು ನದಿ ಎಷ್ಟರ ಮಟ್ಟಿಗೆ ಹರಿತಾ ಇದೆ, ಅದು ಎಷ್ಟು ಅಶುದ್ಧವಾಗಿ ಕೂಡಿದೆ ನದಿ ಅನ್ನೋದನ್ನ ನಾವು ಗಮನಿಸಬೇಕು. ಈಗ ನಾನು ನಂಜನಗೂಡಿನ ಶ್ರೀಕಂಠೇಶ್ವರ ದೇವಸ್ಥಾನದ ಸ್ನಾನಘಟ್ಟದ ಬಳಿ ಇದ್ದೇನೆ. ಇಲ್ಲಿ ಇಡೀ ನಂಜನಗೂಡಿನ ಕೊಳಚೆ ನೀರು ನದಿ ಸೇರ್ತಾ ಇರತಕ್ಕಂಥದ್ದು. ಈ ಒಂದು ಕೊಳಚೆ ಕಲುಷಿತಗೊಂಡಂತಹ ಕಪಿಲಾ ನದಿ ತ್ರಿವೇಣಿ ಸಂಗಮದಲ್ಲಿ ಜೋಡಣೆಯಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ಪುಣ್ಯ ಸ್ನಾನವನ್ನ ಭಕ್ತಾದಿಗಳು ಮಾಡಬೇಕಾಗುತ್ತೆ. ದೃಶ್ಯದಲ್ಲಿ ಕೂಡ ನಾವು ಕಾಣಬಹುದು. ನಾವೀಗ ನಂಜನಗೂಡಿನ ಶ್ರೀಕಂಠೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿದ್ದೇವೆ. ಸ್ನಾನಘಟ್ಟದ ಬಳಿ ನಾವು ಗಮನಿಸಬಹುದು ಇಡೀ ನಂಜನಗೂಡಿನ ಕಲುಷಿತ ನೀರು ಅಂದ್ರೆ ಮಲಮೂತ್ರ ಸೇರಿದಂತಹ ಚರಂಡಿ ನೀರು, ಮೋರಿ ನೀರು ಇದೆಲ್ಲವೂ ಕೂಡ ಈ ಒಂದು ಪವಿತ್ರ ನದಿಗೆ ಸೇರ್ತಾ ಇರತಕ್ಕಂಥದ್ದು. ಇಲ್ಲಿ ಸೇರಿರತಕ್ಕಂಥ ಕೊಳಚೆ ನೀರಿನಿಂದ ಹರಿಯುವಂತಹ ಕಪಿಲಾ ನದಿ ಟಿ ನರಸೀಪುರಕ್ಕೆ ಸೇರುತ್ತೆ. ಟಿ ನರಸೀಪುರದಲ್ಲಿ ಸ್ಫಟಿಕ ಸರೋವರ ಜೊತೆಗೆ ಕಾವೇರಿ ನದಿಯನ್ನ ಸೇರುತ್ತೆ. ಆ ಒಂದು ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡ್ಕೊಳ್ತಾರೆ. ಇದು ಇಲ್ಲಿನ ಸ್ಥಳೀಯರನ್ನು ಕೂಡ ನಾನು ಮಾತನಾಡಿಸ್ತಾ ಹೋಗ್ತಾನೆ. ಇವರುಗಳು ಕೂಡ ಇಲ್ಲಿ ಕುಂಭಮೇಳಕ್ಕೆ ತೆರಳತಕ್ಕಂಥದ್ದು ಇರ್ಬೋದು, ಗ್ರಾಮೀಣ ಭಾಗದ ಜನಗಳಿರ್ಬೋದು, ಇವರೆಲ್ಲರೂ ಕೂಡ ಭಾಗಿಯಾಗ್ತಾರೆ. 12ನೇ ಕುಂಭಮೇಳದಲ್ಲಿ ಇಡೀ ರಾಜ್ಯದ ಎಲ್ಲ ಧರ್ಮಪೀಠದ ಸಾಧು ಸಂತರುಗಳಿರ್ಬೋದು, ಇವರೆಲ್ಲರೂ ಕೂಡ ಭಾಗಿಯಾಗ್ತಾರೆ. ಅಂತ ಸಾಧು ಸಂತರು ಭಾಗಿಯಾಗೋದ್ರ ಜೊತೆಗೆ ಭಕ್ತಾದಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಭಾಗಿಯಾಗ್ತಾರೆ. ಅವರು ಕುಂಭಮೇಳದಲ್ಲಿ ಸ್ನಾನ ಮಾಡೋಕ್ಕೆ ಯಾವ ರೀತಿಯಾದಂತಹ ವ್ಯವಸ್ಥೆ ಇದೆ, ಪರಿಸ್ಥಿತಿ ಹೇಗಿದೆ ಅನ್ನೋದು ಇಲ್ಲಿ ಕಂಡು ಬರುತ್ತೆ. ಸರ್, ಈಗ ನೀವು ನೋಡಿದ್ರಿ ನದಿನ ಯಾವ ರೀತಿ ಇದೆ, ಸ್ಥಳೀಯರು ಕೂಡ ಆಗಿದ್ದೀರಿ. ಆದರೂ ಇವಾಗ ನದಿಗಳಂತೂ ಬಹಳ ಹದಗೆಟ್ಟೋಗಿದ್ದಾವೆ. ನಾವು ನದಿಗಳನ್ನು ಸ್ವಚ್ಛ ಮಾಡಿಸುವಂಥ ವಿಚಾರದಲ್ಲಿ ಹಲವಾರು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ.
ಸರ್ಕಾರಗಳ ಗಮನಕ್ಕೆ ತಂದಿದ್ದೀವಿ. ನದಿ ಮೂಲಗಳಿಗೆ ಎಷ್ಟು ಕೊಳಚೆ ನೀರು ಬರ್ತಾ ಇದೆ ಮತ್ತು ಮೂತ್ರ ಎಲ್ಲ ಈ ನದಿಗಳಿಗೆ ಸೇರ್ತಾ ಇದೆ. ಈ ವಿಚಾರವಾಗಿ ನಾವು ಹಲವಾರು ಬಾರಿ ಇದನ್ನು ಪ್ರಸ್ತಾಪಿಸಿದ್ದೀವಿ ಆಡಳಿತ ವ್ಯವಸ್ಥೆಗಳಿಗೆ. ಇವಾಗ ನಮ್ಮ ರಾಜ್ಯದಲ್ಲಿ ಕುಂಭಮೇಳ ನಾವು ಅಲ್ಲಿ ಹೋಗಿ ನೋಡೋದಕ್ಕಿಂತ ಇಲ್ಲಿ ಹಿಂದೂ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಪವಿತ್ರವಾದ ನದಿಗಳಲ್ಲಿ ಸ್ನಾನ ಮಾಡಬೇಕು ಅಂತ ಹೇಳಿ ಪಾಪ ಭಾಳ ಭಕ್ತಾದಿಗಳು ಬಂದಿರ್ತಾರೆ. ಆದರೆ ಇಲ್ಲಿರುವಂಥ ನೀರು ನೋಡಿದ್ರೆ ಎಲ್ಲಿ ಜನಗಳಿಗೆ ರೋಗ ಬರುವಂಥ ಪರಿಸ್ಥಿತಿ ಇದೆಯೋ ಅಂತ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗ್ತದೆ. ಇಲ್ಲೇ ತಾವೆಲ್ಲ ನೋಡ್ತಾ ಇರ್ಬೋದು, ಇವತ್ತು ನಂಜುಂಡೇಶ್ವರನ ದೇವಾಲಯದ ಪಕ್ಕದಲ್ಲಿ ಒಂದು ಸ್ವಚ್ಛತೆ ಇಲ್ಲದಂತೆ ಕಾಣ್ತಾ ಇದೆ. ತಾವು ನೋಡ್ತಾ ಇದ್ದೀರಿ. ಇದು ಬಹಳ ಪವಿತ್ರವಾದ ನದಿಗಳು. ಇವು ಮೂರು ಸಂಗಮ ಸೇರುವಂಥ ಸ್ಥಳದಲ್ಲಿ ಇವತ್ತು ನೀವೇನು ಕುಂಭಮೇಳವನ್ನು ಮಾಡ್ತಾ ಇದ್ದೀರಿ, 6 ಕೋಟಿಗೂ ಅಧಿಕ ಹಣವನ್ನು ಖರ್ಚು ಮಾಡ್ತಾ ಇದ್ದೀರಿ ರಾಜ್ಯದಲ್ಲಿ ಅನ್ನುವಂಥದ್ದು ಆಗ್ತಾ ಇದೆ. ಆದರೂ ಇಲ್ಲಿ ಮಾಡುವಂಥದ್ದು ಪರಿಸ್ಥಿತಿಯನ್ನು ನೋಡಿದ್ರೆ ಈ ನದಿಗಳ ನೀರಿನಲ್ಲಿ ಸ್ನಾನ ಮಾಡಿದ್ರೆ ಅತಿ ಹೆಚ್ಚಾಗಿ ರೋಗವನ್ನೇ ಬರ್ಬೋದು ಅಂತ ನಾವು ಹೇಳ್ಬೋದಾಗಿದೆ. ಇಲ್ಲಿನ ರೈತರ ಮಾತುಗಳು ಬಹಳ ಪ್ರಮುಖವಾಗಿ ತ್ರಿವೇಣಿ ಸಂಗಮದಲ್ಲಿ ಈ ಬಾರಿ ಪುಣ್ಯ ಸ್ನಾನವನ್ನು ಮಾಡಬೇಕು ಅಂತ ಹೇಳಿ ರಾಜ್ಯದ ನಾನಾ ಭಾಗಗಳಿಂದ ಭಕ್ತರು ಬರ್ತಾರೆ. ಆದರೆ ಆ ಒಂದು ಪುಣ್ಯ ಸ್ನಾನವನ್ನು ಮಾಡುವಂತಹ ಸ್ಥಳದಲ್ಲಿ ಕೊಳಚೆ ನೀರು ಸೇರ್ತಾ ಇದೆ ಅನ್ನೋದು ಇಲ್ಲಿ ಆಘಾತಕಾರವಾದಂತಹ ಒಂದು ವಿಚಾರ. ಈ ಒಂದು ಕಲುಷಿತಗೊಳ್ತಾ ಇರುವಂತಹ ನೀರನ್ನು ಸರಿಪಡಿಸ್ತಕ್ಕಂಥ ಒಂದು ಕೆಲಸವನ್ನ ಅಧಿಕಾರಿಗಳು ಈಗಲಾದರೂ ಮಾಡ್ತಾರೆ ಕುಂಭಮೇಳದ ಸಂದರ್ಭದಲ್ಲಿ ಅನ್ನೋದನ್ನ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ಜೀವನ್ ಜೊತೆ ಪುನೀತ್, TV5 ಮೈಸೂರು.